ನಮಸ್ಕಾರ ಸ್ನೇಹಿತರೆ. ನಿಮಗೆ ಬೆಟರ್ ಮೈಂಡ್ಸೆಟ್ ಆಗೋದು ಹೇಗೆ ಅಂತ ಒಂದು ಸುಮ್ಮನೆ ಸಿಂಪಲಾಗಿ ಮಾತಾಡೋಣ. ಫಸ್ಟ್ ನಾವು ಬೆಟರ್ ಮೈಂಡ್ಸೆಟ್ ಅಂದರೆ ಏನಾದ್ರು ತಿಳ್ಕೊಳ್ಳೋಣ. ಸಮಸ್ಯೆ ಬದಲು ಪರಿಹಾರದ ಬಗ್ಗೆ ಯೋಚಿಸಿ. ನೀವು ಯಾವುದೇ ಒಂದು ಸಮಸ್ಯೆ ಅಂದರೆ ಇರುತ್ತಲ್ಲ, ಅದನ್ನ ಇಟ್ಕೊಂಡು ಅದ್ರ ಬಗ್ಗೆ ನೀವು ಸಮಸ್ಯೆನ ದೊಡ್ಡದು ಮಾಡ್ಕೋತ ಹೋದರೆ ಅದು ಆಗಲ್ಲ. ಅದ್ರ ಬದಲಿ ಅದಕ್ಕೆ ಪರಿಹಾರ ಮಾತ್ರ ಯೋಚಿಸಬೇಕು. ಇದು ಯಾಕೆ ಆಯಿತು ಎಂದು ಅನ್ನೋ ಮೈಂಡ್ಸೆಟ್ನ ನೀವು ಇಟ್ಕೋಬಾರ್ದು. ಯೋಚಿಸ್ತಾ ಇದರಿಂದ ಏನು ಕಲಿಬೋದು, ನಾವು ಏನು ಮಾಡ್ಬೋದು ಅನ್ನೋದನ್ನು ನಾವು ಅರಿಬೇಕು. ಫಸ್ಟು ಯಾವಾಗ ನಾವು ಒಂದನ್ನು ಬಿಟ್ಟು ಇನ್ನೊಂದನ್ನು ಲಿಂಕ್ ಮಾಡ್ತಾ ಹೋಗ್ತೀವಲ್ಲ, ಆವಾಗ ನಿಮ್ಮ ತಪ್ಪುಗಳು ನಿಮಗೆ ಅರಿವಾಗ್ತಾ ಸ್ಟಾರ್ಟ್ ಆಗುತ್ತೆ. ಈಗ ಒಂದು ಸಣ್ಣ ಸೂಜಿನ ತೊಗೊಳ್ಳಿ ಒಂದು ಸರಿ ಚುಚ್ಕೊಳ್ಳಿ ಕೈಗೆ, ಅವಾಗ ಏನಾಗುತ್ತೆ, ನಿಮಗೆ ನೋವಾಗುತ್ತೆ. ನೋವಾದಾಗ ಏನಾಗುತ್ತೆ, ಆ ಪ್ಲೇಸಲ್ಲಿ ಸ್ವಲ್ಪ ಪ್ರಮಾಣದ ಬ್ಲಡ್ ಬರುತ್ತೆ. ಬಟ್ ನೆಕ್ಸ್ಟ್ ಟೈಮ್ ಆ ಸೂಜಿನ ತೊಗೊಂಡು ಚುಚ್ಕೋಬೇಕಾದ್ರೆ ನಿಮ್ಗೆ ಅನಿಸುತ್ತೆ, ಅಯ್ಯೋ ಬ್ಲಡ್ ಬರುತ್ತೆ, ನೋವಾಗುತ್ತೆ ಅಂತ. ಹಾಗೆ ಯಾವುದೇ ಒಂದು ಸಮಸ್ಯೆ ನಿಮಗೆ ಎದುರಾದಾಗ ಅವಾಗ ನಿಮಗೆ ಆ ಫೀಲ್ ಬರುತ್ತೆ. ನಿಮ್ಮನ್ನು ಇತರರೊಂದಿಗೆ ಹೋಲಿಸ್ಕೊಳ್ಬೇಡಿ. ನಿಮ್ಮನ್ನು ಇನ್ನೊಬ್ಬರ ಜೊತೆ ಕಂಪೇರ್ ಮಾಡಬೇಡಿ. ಈ ಸಮಸ್ಯೆ ಇದೆ ಒಂದು ಪ್ರಾಬ್ಲಮು, ಅದನ್ನು ನೀವು ಇನ್ನೊಬ್ಬರ ಹತ್ರ ಕಂಪೇರ್ ಮಾಡಿದ್ರೆ ಅವರಿಗೆ ಅದನ್ನು ಭಾರ ಆಗಿರುತ್ತೆ. ಬಟ್ ಅದನ್ನು ನೀವು ಹೋಲಿಸ್ಕೊಂಡು ಹೋಗ್ತಾ ಇದ್ರೆ ನಿಮಗೆ ಸಮಸ್ಯೆಗಳು ನಿಮ್ಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಅದ್ರ ಬದಲು ನೀವು ಯಾವತ್ತೂ ಇನ್ನೊಬ್ಬರ ಜೊತೆ ಕಂಪ್ಯಾರಿಸನ್ ಮಾಡಬೇಡಿ. ತಪ್ಪುಗಳನ್ನು ಸೋಲು ಎಂದು ಭಾವಿಸಬೇಡಿ. ಅಂದರೆ ನೀವು ಮಾಡಿರ್ತಕ್ಕಂಥ ತಪ್ಪುಗಳನ್ನ ಸೋಲು ಅಂತ ಒಪ್ಪಿಕೊಂಡು ಸುಮ್ಮನೆ ಬಿಡಬೇಡಿ. ಏನೊಂದು ಕನ್ಸಿಸ್ಟೆಂಟಾಗಿ ಮಾಡ್ತಾ ಇರ್ತಾರೆ ಅಂದರೆ ಅದನ್ನು ಮಾಡ್ತಾ ಹೋಗಿ. ಯಾಕಂದರೆ ಫ್ಯೂಚರಲ್ಲಿ ಸಕ್ಸಸ್ ಸಿಗುತ್ತೆ. ಕನ್ಸಿಸ್ಟೆನ್ಸಿ ಅನ್ನೋದು ಒಂದು ಸಲಕ್ಕೆ ಬಂದುಬಿಡಲ್ಲ. ಆಮೇಲೆ ಸಕ್ಸಸ್ ಅನ್ನೋದು ಒನ್ ಟೈಮಲ್ಲಿ ಬರೋಕ್ಕೆ ಚಾನ್ಸ್ ಇಲ್ಲ. ಬಟ್ ಅದನ್ನು ಡೈಲಿ ಮಾಡ್ತಾ ಹೋಗ್ತಿದ್ರೆ ಆವಾಗ ನಿಮಗೆ ಒಂದು ಬದಲಾವಣೆ ಬರುತ್ತೆ ನಿಮ್ಮ ಲೈಫಲ್ಲಿ. ಬಂದಾಗ ಆವಾಗ ನಿಮಗೆ ಒಂದು ಟರ್ನು ಅಥವಾ ಒಂದು ಟರ್ನಿಂಗ್ ಪಾಯಿಂಟ್ ಇರುತ್ತಲ್ಲ, ಆವಾಗ ನಿಮಗೆ 1% ಸಕ್ಸಸ್ ಸಿಕ್ಕರೆ ಆ ರುಚಿ ಬೇರೆ ಇರುತ್ತೆ. ಈಗ ಕೇಳಿ, ನೀವು ಯಾರಿಗಾದರೂ ತುಂಬ ದೂರ ಓಡಿ ಬಂದಿರ್ತಾರೆ. ಓಡಿ ಬಂದಾಗ ಅವರಿಗೆ ದಣಿವಾಗಿರುತ್ತೆ, ಕೂತ್ಕೊಂಡಿರ್ತಾರೆ. ಆವಾಗ ಅವರಿಗೆ ಒಂದು ಗ್ಲಾಸ್ ನೀರು ಕೊಟ್ಟರೆ ಆ ಗ್ಲಾಸ್ ನೀರು ಎಷ್ಟು ಅಮೃತ ಲೆವೆಲ್ಗೆ ಫೀಲ್ ಆಗುತ್ತೆ. ಅದರ ಬದಲು ನೀವು ಏನಾದ್ರು ಕೊಡಿ, ಓಕೆನಾ, ನೀವು ಊಟ ಮಾಡಿಕೊಡಿ, ಆಗಲ್ಲ. ಆ ಸ್ಯಾಟಿಸ್ಫಿಕೇಷನ್ 1% ನಿಮಗೆ ಗೆದ್ದಾಗ ಜೀವನದಲ್ಲಿ ಸಕ್ಸಸ್ ಸಿಕ್ಕಾಗ ಆ ಖುಷಿನೇ ಬೇರೆ. ಹಾಗೆ ನಕಾರಾತ್ಮಕ ಆಲೋಚನೆಗಳ ಬಗ್ಗೆ ನಿಮ್ಮ ಗಮನ ಇರಲಿ. ಅಂದರೆ ನೀವು ಯಾವಾಗಲೂ ನನ್ನಿಂದ ಆಗೋದಿಲ್ಲ, ನಾನು ಹಾಗೆ, ಈ ಸಮಸ್ಯೆ ನನಗೆ ದೊಡ್ಡದು, ಈ ಪ್ರಾಬ್ಲಮ್ ನನಗೆ ದೊಡ್ಡದು ಅಂತ ಇದನ್ನೆಲ್ಲ ನಾವು ಇಟ್ಕೊಂಡು ಮನಸ್ಸಲ್ಲಿ ಕೊರಗ್ತಾ ಇದ್ದರೆ ಅದು ಚಾನ್ಸ್ ಇಲ್ಲ. ಅದರಿಂದ ಆಚೆ ಬರಬೇಕು. ನೆಗೆಟಿವ್ ಥಾಟ್ಸಿಂದ ಆಚೆ ಬರಬೇಕು. ನೆಗೆಟಿವ್ ಥಾಟ್ಸ್ ಕಿಲ್ಸ್ ನಮ್ಮ ಗುಡ್ ಥಾಟ್ಸ್. ಅಂದರೆ ನಮ್ಮ ಒಳ್ಳೆ ವಿಚಾರಗಳನ್ನು ನೆಗೆಟಿವ್ ಥಾಟ್ಸ್ ತಿಂದ್ಬಿಡುತ್ತೆ. ಅದನ್ನ ನೆಗೆಟಿವ್ ಆಗ್ತಾ ನಿನ್ನ ಸುತ್ತಮುತ್ತ ಪರಿಸರನೂ ನೆಗೆಟಿವ್ ಆಗ್ತಾ ಹೋಗುತ್ತೆ. ನೀನೇನಾದರೂ ಬದಲಾದೆ 1% ಅದರಿಂದ ಆಚೆ ಬಂದೆ ಅಂದರೆ ನಿನ್ನ ಸಕ್ಸಸ್ ಆದೆ ಅಂತ ಅರ್ಥ. ಯಾವತ್ತೂ ನೆಗೆಟಿವ್ ಪೀಪಲ್ಸ್ ಹೇಳ್ತೀನಿ, ನೆಗೆಟಿವ್ ಜಾಸ್ತಿ ಮಾತಾಡ್ತಾರಲ್ಲ, ಅವರಿಂದ ಖಂಡಿತವಾಗಿ ನೀವು ದೂರ ಇದ್ದರೆ ಇನ್ನೂ ಬೆಸ್ಟು. ನಿಮ್ಮ ನಿಯಂತ್ರಣದಲ್ಲಿರೋ ವಿಷಯಗಳ ಮೇಲೆ ಗಮನ ಕೊಡಿ. ನಿಮಗೆ ಯಾವುದ್ರ ಮೇಲೆ ಕಂಟ್ರೋಲ್ ಇರುತ್ತಲ್ಲ, ನಿಮ್ಮದು ಒಂದೊಂದು ಥಾಟ್ಸ್ ಇರುತ್ತೆ, ಏನೋ ಒಂದು ಇರುತ್ತೆ, ಯಾವುದೋ ಒಂದು ಕಂಟ್ರೋಲ್ ಇರ್ತದೆ. ಅಂದರೆ ನೀವು ಯಾವುದನ್ನ ಜಾಸ್ತಿ ಹಿಡಿತಲ್ಲಿ ಇಟ್ಕೊಂಡಿರ್ತೀರಿ, ಏನೋ ಒಂದು ಅಂದ್ಕೊಳ್ಳಿ. ಜಸ್ಟ್ ಯಾವುದೋ ಕೆಟ್ಟ ಅಭ್ಯಾಸದಿಂದ ನಾನು ದೂರ ಇದ್ದೀನಿ, ಯಾವುದೋ ಒಂದು ದುರ್ಚಟದಿಂದ ದೂರ ಇದ್ದೀನಿ, ಅದನ್ನು ನಮ್ಮ ಕಂಟ್ರೋಲ್ ಇಟ್ಕೋಬೇಕು. ಅದನ್ನೇನಾದರೂ ನಾವು ಫಾಲೋ ಮಾಡ್ತಾ ಹೋದರೆ ನಮಗೆ ನೆಕ್ಸ್ಟ್ ಆ ದಾರಿಯಲ್ಲಿ ಹೋಗ್ಬಿಟ್ಟೆ ನಾವು. ಅವಾಗ ಏನಾಗುತ್ತೆ ಹೇಳಿ, ನಾವೇ ನಮ್ಮ ಕಾಲ ಮೇಲೆ ಕಲ್ಲು ಹಾಕೊಂಡಂಗೆ ಕೆಟ್ಟ ಅಭ್ಯಾಸಗಳನ್ನು ರೂಢಿ ಮಾಡ್ಕೋತು. ಮತ್ತೆ ಅದು ಬಿಟ್ಟಿರ್ತೀವಿ, ಯಾವುದೋ ಒಂದು ಕಾಲದಲ್ಲಿ ಏನೋ ಮಾಡಿ ಏನೋ ಮಾಡಿರ್ತೀರ, ಮತ್ತೆ ಅದ್ರ ಕಡೆ ನೋಡ್ಬೇಡ, ಯಾವಾಗ ಸ್ವಲ್ಪ ಚೆನ್ನಾಗಿದೆ, ಈಗ ಸ್ವಲ್ಪ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಆ ಕಡೆ ಹೋಗೋದಿಲ್ಲ. ಯಾವಾಗಲೂ ಒಂದೇ ರೀತಿಯಿಂದ ಕನ್ಸಿಸ್ಟೆನ್ಸಿಯಾಗಿ ಇರೋದು. ಆಮೇಲೆ ಕೆಟ್ಟ ಅಭ್ಯಾಸಗಳಿಗೆ ನಾವು ಯಾವತ್ತೂ ಗಮನ ಕೊಡಬಾರ್ದು. ನಮ್ಮದೊಂದು ಸರಳವಾದ ಪಾಯಿಂಟ್ ಏನು ಗೊತ್ತಾ, ಆಲೋಚನೆ ಪ್ಲಸ್ ಭಾವನೆ ಪ್ಲಸ್ ಕ್ರಿಯೆ, ಅದರಿಂದ ಸಿಗೋದೇ ಫಲಿತಾಂಶ, ಅಂದರೆ ಸಕ್ಸಸ್. ನಿಮ್ಮ ಆಲೋಚನೆ ಬದಲಿಸಿದ್ರೆ ನಿಮ್ಮ ಕಾರ್ಯಗಳು 100% ಬದಲಾಗುತ್ತೆ. ನೋಡಿ, ಆಲೋಚನೆ ಫಸ್ಟ್ ಮೇನ್ ಪಾಯಿಂಟ್ ಬಂದ್ಬಿಟ್ಟು ಆಲೋಚನೆ ಅಂದ್ರೇನು? ನಾವು ಯಾವುದೇ ಒಂದು ವಿಷಯ ಆಗಲಿ, ಯಾವುದೇ ಒಂದು ಸಬ್ಜೆಕ್ಟು ಏನೇ ಒಂದು ತಗೊಳ್ಳಿ, ಅದನ್ನು ನಾವು ಡೀಪಾಗಿ ಆಲೋಚನೆ ಅಂದರೆ ರಿಸರ್ಚ್ ಮಾಡಿದ್ರೆ ನಮಗೆ ಅದರಿಂದ ಒಂದು ಸಣ್ಣ 1% ಸಿಕ್ಕರೆ ಸಾಕು. ಅದರಿಂದ ನಾವು ಏನಾದರೂ ಒಂದು ದಾರಿ ತಗೋಬೋದು ಅಥವಾ ಆಚೆ ಬರ್ಬೋದು. ಈಗ ನೋಡಿ, ಎಷ್ಟೋ ಜನರು ಏನೇನೋ ಮಾಡ್ತಿರ್ತಾರೆ, ಓಕೆನಾ, ಬಟ್ ಅವರಿಗೆ ಕರೆಕ್ಟಾಗಿ ರೂಟ್ ಗೊತ್ತಿರಲ್ಲ. ಈಗ ನಿಮ್ಗೆ ಏನಾದರೂ ಒಂದು ಆಲೋಚನೆ ಮಾಡೋ ಭಾವನೆ, ಒಂದು ರೂಟ್ ಸಿಕ್ಕರೆ, ಒಂದು ಮ್ಯಾಪ್ ಸಿಕ್ಕರೆ, ಖಂಡಿತವಾಗಿ ನೀವು ನೆಕ್ಸ್ಟ್ ಭಾವನೆ ಹೋಗ್ತೀರ. ಭಾವನೆ ಅಂದರೆ ನಮ್ಮ ಭಾವಗಳು, ನಮ್ಮ ಭಾವ ಹೇಗಿರುತ್ತೆ, ನಮ್ಮ ವೈಬ್ರೇಷನ್ ಹೇಗಿರುತ್ತೆ. ಅಂದರೆ ನಾವು ಒಂದು ಸಣ್ಣ ಸಮಸ್ಯೆ ತೊಗೊಂಡು ತಲೆ ಮೇಲೆ ಕೂತ್ಕೊಂಡ್ಬಿಟ್ರೆ ನೆಕ್ಸ್ಟ್ ದೊಡ್ಡ ಹಿಂಗೆ ಸ್ಟಾರ್ಟ್ ಬೀಳುತ್ತೆ. ಅದ್ರ ಬದಲು ನಾವು ಭಾವನೆ ಮೇಲೆ ಕಂಟ್ರೋಲ್ ಇಟ್ಕೋಬೇಕು.
ಆ ಭಾವನೆ ಕಂಡ್ರೆ ನೆಕ್ಸ್ಟ್ ಏನಾಗುತ್ತೆ ಕ್ರಿಯೆ ತರಬೇಕು. ಅಂದರೆ ಒಂದು ನಿಮ್ಮ ಫಸ್ಟ್ ಸಿಕ್ತು ಆಲೋಚನೆ ಅಂದರೆ ನಮ್ಗೆ ರೂಲ್ ಸಿಕ್ತು. ಆಮೇಲೆ ನೆಕ್ಸ್ಟು ಭಾವನೆ ಅಂದರೆ ಯಾವ ಥರ ಮಾಡಬೇಕು ಏನು ಭಾವ ಅಂತ ಎಫೆಕ್ಟ್ ಆಯಿತು. ನೆಕ್ಸ್ಟ್ ಕ್ರಿಯೆ ಅಂದರೆ ಅದನ್ನು ಏನು ಮಾಡಬೇಕು ಅಂತ ಒಂದು ರೂಟ್ ಮ್ಯಾಪ್ ಬರ್ತಾರ ಎಲ್ಲ ಇರುತ್ತೆ. ಅದನ್ನು ನಾವು ಕ್ರಿಯೆ ತರೋದು. ಈಗ ಇಲ್ಲಿಂದ ಅಲ್ಲಿಗೆ ಹೋಗಬೇಕು, ಸರಿನಾ? ಅಷ್ಟು ಸಿಕ್ಕರೆ ಸಾಕಲ್ಲ ನಿಮಗೆ. ಹಿಂಗೆ ಹೋಗೋಕ್ಕೆ ಅಂತ ಉಂಟು ಒಂದು ಭಾವನೆ, ಅಂದರೆ ಹೆಂಗೆ ಹೋಗ್ಬೇಕು ಅಂತ ಒಂದು ರೂಟ್ ಸಿಕ್ತು. ಆವಾಗ ಅದನ್ನು ನಾವು ಮಾಡಾದ್ಮೇಲೆ 100% ನಮಗೆ ಇದು ಬರಬೇಕು, ಅಂದರೆ ರಿಸಲ್ಟ್ ಬರಬೇಕು ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಾರೆ, ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡ, ಕೆಲಸ ಮಾಡು, ಫಲ ನಂಗೆ ಬಿಡು ಅಂತ ಹೇಳಿದ್ದಾರೆ. ಅಂದರೆ ಫಸ್ಟ್ ನೀನು ಪ್ರಯತ್ನ ಪಟ್ಟು ಮಾಡು, ಆಮೇಲೆ ನಿನಗೆ ಫಲಿತಾಂಶದ ಬಗ್ಗೆ ಸಿಗುತ್ತೋ ಬಿಡುತ್ತೋ ಅದು ನಿಂದು ಫಲಿತಾಂಶ ಸಿಗುತ್ತೆ. ಯಾಕಂದರೆ ದೇವರು ಒಂದು ಸಲ ಆದರೂ ದೇವರಂತ ಯೂನಿವರ್ಸು ನೀವು ನಿಂದಿರತಕ್ಕಂಥ ಒಂದು ಯಾವುದೋ ಶಕ್ತಿ ಅಂದ್ಕೊಂಡ್ರೆ ಅದು ನಿಮಗೆ ಖಂಡಿತವಾಗಿಯೂ ಸಪೋರ್ಟ್ ಮಾಡುತ್ತೆ. ಯಾಕಂದರೆ ನೀನು ಒಂದು ಸ್ಟೆಪ್ ಮುಂದೆ ಇಟ್ಟರೆ ಅದು 99% ಮುಂದೆ ಇಡೋಕ್ಕೆ ರೆಡಿ ಇರುತ್ತೆ. ಆ ಥರ ಪವರ್ಫುಲ್ ಆಗಿರುತ್ತೆ. ಓಕೆನಾ? ಯಾವಾಗಲೂ ನಮ್ಮ ಗುಡ್ ಮೈಂಡ್ ಸೆಟ್ಟು ಬೆಸ್ಟಾಗಿರ್ಬೇಕಂದ್ರೆ ನಮಗೆ ಸಣ್ಣ ಪುಟ್ಟ ಯಾವುದೇ ಇರುತ್ತಲ್ಲ ಅದನ್ನೆಲ್ಲನೂ ಒಂದು ಸಲ ಅನಾಲಿಸಿಸ್ ಮಾಡಬೇಕು. ಅನಾಲಿಸಿಸ್ ಮಾಡಿ ಏನು ಮಾಡಬೇಕು? ಏನೂ ಮಾಡಬೇಕಾಗಿಲ್ಲ. ಅನಾಲಿಸಿಸ್ ಮಾಡಿ ಯಾವುದು ನಮಗೆ ಈ ವಯಸ್ಸಿಗೆ ಈ ಟೈಮ್ಗೆ ಸರಿಯಾಗಿದೆಯೋ, ಆಮೇಲೆ ಯಾವುದು ನಮಗೆ ಈ ವಯಸ್ಸಿಗೆ ಈ ಟೈಮಿಗೆ ಸರಿ ಇಲ್ಲ ಅನ್ನೋದನ್ನು ನೋಡ್ಕೋಬೇಕು. ಫಸ್ಟು ಯಾರಾದರೂ ಜಾಬ್ ಇರಲಿಲ್ಲ ಅಂದರೆ ಜಾಬನ್ನು ಫೋಕಸ್ ಮಾಡಬೇಕು. ಆಮೇಲೆ ಅವ್ರ ಮೈಂಡ್ ನಮಗೆ ಅಂದರೆ ಬಾಡಿ ಇರಲ್ಲ, ಕೆಲವೊಬ್ಬರಿಗೆ ಏನೋ ವೀಕ್ನೆಸ್ ಇರುತ್ತೆ. ಆದರೆ ಇರುತ್ತಲ್ಲ ಅದನ್ನೆಲ್ಲ ನಮ್ಮ ಕೂತ್ಕೊಂಡು ನಮ್ಮ ಬಗ್ಗೆ ನಾವು ಒನ್ ಟೈಮ್ ಅನಾಲಿಸಿಸ್ ಮಾಡಬೇಕು. ಒಂದು ಚಾರ್ಟ್ ಮಾಡಬೇಕು. ಒಂದು ತಿಂಗಳು ಎತ್ಕೊಳ್ಳಿ, 21 ಡೇಸ್, ಒಂದು ತಿಂಗಳು ಬೇಡ, 30 ಡೇಸ್ ಬೇಡ, 21 ಡೇಸ್ ಯಾವುದೋ ಒಂದು ಪಾಯಿಂಟ್ ಎತ್ಕೊಂಡು ನಾನು ಡೈಲಿ ಎಕ್ಸರ್ಸೈಸ್ ಮಾಡಿ 21 ಡೇಸ್. ಅವಾಗ ನಿಮ್ಮ ದೇಹದಲ್ಲಿ ಬದಲಾವಣೆ ಬರುತ್ತೆ. ಏನೂ ಬರಲಿಲ್ಲ ಅಂದರೆ ಸಣ್ಣ ಪ್ರಮಾಣದಲ್ಲಿ ಯಾರೋ ನಿಮಗೆ ಆ್ಯಕ್ಟಿವೇಟ್ ಮಾಡಿ ನನ್ನ ಮೈಂಡು ರಿಫ್ರೆಶ್ ಆಗುತ್ತೆ. ಮೈಂಡ್ ರಿಫ್ರೆಶ್ ಆಯಿತು ಅಂದರೆ ನಿಮಗೆ ನೆಕ್ಸ್ಟ್ ಏನಾದರೂ ಮಾಡಬೇಕಂತ ಅದ್ರ ಬಗ್ಗೆ ಫೋಕಸ್ ಸಿಗುತ್ತೆ. ಅದು ಬಿಟ್ಬಿಟ್ಟು ನೀವು ಏನಾದರೂ ಬ್ಯಾಡ್ ಹ್ಯಾಬಿಟ್ಗೆ ಹೋದರೆ ಅದನ್ನ ಹಂಗೆ ಮೈಂಡು ಓಕೆ ಇವ್ನು ಇದಕ್ಕೆ ಹೋಗ್ತಿದ್ದಾನೆ ಸೆಟ್ ಆಗಿಬಿಡುತ್ತೆ. ಅದನ್ನು ಮೈಂಡ್ ಸೆಟ್ನ ಚೇಂಜ್ ಮಾಡ್ತಾ ಹೋಗಬೇಕು. ಮೈಂಡ್ ಸೆಟ್ ಯಾವಾಗ ಚೇಂಜ್ ಆಗುತ್ತಲ್ಲ ಆವಾಗ ನಾವು ನಮ್ಮನ್ನು ನಾವೇ ಸ್ವಲ್ಪ ಇಂಪ್ರೂವ್ ಆಗ್ತಾ ಹೋಗ್ತೀವಿ. ನೀವು ನೋಡಿ, ಒಂದು ವರ್ಷದಲ್ಲಿ 12 ತಿಂಗಳು ಅಂದ್ಕೊಳ್ಳೋಣ, 12 ತಿಂಗಳು ಸರಿನಾ? 12 ತಿಂಗಳಲ್ಲಿ ನೀವು ಪ್ರತಿ ತಿಂಗಳು 1% ಅಂದರೆ 1%, 12% ಆಯಿತು ಒಂದು ವರ್ಷಕ್ಕೆ. ಆ 12% ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ನೆಕ್ಸ್ಟ್ ಇಯರು ಹಾಗೆ 1% ಅಂದರೆ ಒಂದೊಂದು ಸಣ್ಣಾಗಿ ಬೆಳೀತಾ ಹೋಗೋದು, ಗ್ರೋ ಮಾಡ್ತಾ ಹೋಗೋದು. ಅಂದರೆ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋದಿಲ್ಲ. ಫಸ್ಟ್ ನಮ್ಗೆ ಏನು ಅವಶ್ಯಕತೆ ಇದೆ ನಮ್ಮ ಲೈಫ್ಗೆ ಅದು ನೋಡ್ಕೊಳ್ಳೋದು. ನಾಲೆಡ್ಜ್ ಪ್ಲಸ್ ಎಕ್ಸ್ಪೀರಿಯನ್ಸ್ ಪ್ಲಸ್ ಆ ಜಾಬ್ ಬಗ್ಗೆ ನಮಗೆ ನಾಲೆಡ್ಜ್ ಪ್ಲಸ್ ನಮ್ಮ ಆರೋಗ್ಯ, ನಮ್ಮ ಬಾಡಿ, ಇದೆಲ್ಲ ಕರೆಕ್ಟ್ ಇರಬೇಕು. ಆಮೇಲೆ ನಮ್ಮ ಮೆಂಟಲ್ ಹೆಲ್ತು ಆಟೋಮೆಟಿಕಾಗಿ ಸರಿ ಹೋಗುತ್ತೆ. ಮೆಂಟಲ್ ಹೆಲ್ತ್ ಸರಿ ಹೋಗ್ಬೇಕಂದ್ರೆ ಮೆಡಿಟೇಷನ್, ಧ್ಯಾನ, ಮಾತಾಡಬೇಕು. ಯಾರ ಹತ್ರ ಅಂದ್ರೆ ಹುಚ್ಚುಂತ ಮಾತಾಡೋದಿಲ್ಲ. ಒಳ್ಳೊಳ್ಳೆ ಗುಡ್ ಥಾಟ್ಸ್ ಬಗ್ಗೆ ಡಿಸ್ಕಷನ್ ಮಾಡಬೇಕು. ನನಗೆ ಏನು ಬೇಕಲ್ಲ ಅದನ್ನು ಹೇಳೋದಿಲ್ಲ, ಬಟ್ ಅವ್ರ ಮುಖಾಂತರ ನಾವು ಬಾಯಿ ಬಿಡಿಸೋದು. ಯಾರೋ ಒಬ್ಬರು ವ್ಯಕ್ತಿ ಇರ್ತಾರೆ, ಅವ್ನು ಸಕ್ಸಸ್ ಆಗಿರ್ತಾನೆ, ಅಲ್ಟ್ರಾ ಸಕ್ಸಸ್ ಆಗಿರ್ತಾನೆ, ಒಮ್ಮೆ ಫೇಲ್ ಆಗಿರ್ತಾನೆ. ಎಲ್ಲರ ಹತ್ರ ನಾವು ಭಾವನೆಗಳು ತಿಳ್ಕೊಬೇಕು. ನಾವು ಎಷ್ಟು ಅವ್ರ ಬಗ್ಗೆ ನಾವು ಅನಾಲಿಸಿಸ್ ಮಾಡ್ತೀವಲ್ಲ ಅಷ್ಟು ನಮಗೆ ಒಂದೊಂದೊಂದು ಅರ್ಥ ಆಗ್ತಾ ಹೋಗುತ್ತೆ. ಈ ನೆಕ್ಸ್ಟು ಮೈಂಡ್ ಸೆಟ್ ನಮ್ಗೆ ನಾವೇ ತಿಳ್ಕೊಬೇಕಂದ್ರೆ ಫಸ್ಟು ನಾವು ಅನಾಲಿಸಿಸ್ ಮಾಡಬೇಕು. ಅಷ್ಟೇ ಸ್ನೇಹಿತರೆ, ಧನ್ಯವಾದಗಳು.